नमस्कार छात्रों, मैं मंजुला बीजोगी, हिंदी शिक्षिका, शरणबसवेश्वर उच्च माध्यमिक पाठशाला चित्रहಳ್ಳಿ, पड़लकेरे तालुका, चित्रदुर्ग जिला। छात्रों, मैं आज हिंदी वलरी 8वीं कक्षा की चौथी कविता शिक्षा को पढ़ाने जा रही हूँ। शिक्षा का अर्थ होता है यहाँ पर एजुकेशन, शिक्षण। हम कन्नडದಲ್ಲಿ शिक्षा ಅಂತ ಹೇಳಿದ್ರೆ ಅಥವಾ ಶಿಕ್ಷೆ ಅನ್ನೋ ಅರ್ಥವನ್ನ ನೀವು ತಗೋಬೇಡಿ। यहाँ पर क्या है, शिक्षा का अर्थ होता है एजुकेशन, शिक्षण। ಹಾಗಾದ್ರೆ ನಾವು ಈಗ ಮುಖ್ಯವಾಗಿ ಶಾಲೆಗಳಿಗೆ ಬರೋದೇನಕ್ಕಪ್ಪ ಅಂತ ಹೇಳಿದ್ರೆ ಶಿಕ್ಷಣವನ್ನ ಕಲಿಯೋದಕ್ಕಾಗಿ ಅಲ್ವಾ। हालांकि 8वीं कक्षा के हिंदी विषय में आपको ये कविता दी गई है, उसके बारे में मैं पढ़ाने जा रही हूँ। बच्चों, अब देखेंगे इस कविता के कवि कौन है। इस कविता के कवि हैं ठाकुर गोपाल शरण सिंह। ठाकुर गोपाल शरण सिंह इस कविता के कवि हैं। लेकिन यहाँ पर कवि परिचय में हम देखते जाएंगे। ठाकुर गोपाल शरण सिंह 1892 में इनका जन्म हुआ। कहाँ हुआ इनका जन्म? जन्म स्थान है रीवा यानी झांसी। झांसी जिला ने ಕೇಳಿದಿರಾ? झांसी की रानी ಲಕ್ಷ್ಮೀಬಾಯಿ ಆ ಸಂದರ್ಭದಲ್ಲಿ ನೀವು ಕೇಳಿದ್ದೀರಾ। ಇವರ ಜನ್ಮ ಸ್ಥಳ ರೀವಾ ಅನ್ನೋ ಪ್ರದೇಶ, ಅದು ಝಾನ್ಸಿ ಜಿಲ್ಲೆಯಲ್ಲಿ ಇದೆ, ಉತ್ತರ ಪ್ರದೇಶ। ಅರ್ಥ ಆಯ್ತಾ? ಹಾಗೇನೆ माता का नाम है प्रभुराज कुंवरी। कितना अच्छा है, देखो, प्रभुराज कुंवरी। कुंवरी का अर्थ होता है कुंवरी ಅಂತ। प्रभुराज कुंवरी ಅಂತ ಅವರ ತಾಯಿಯ ಹೆಸರು। पिता का नाम है ठाकुर जगत बहादुर सिंह। ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ, जगत बहादुर सिंह ಅಂತ ಯಾರು, ಅವರ ತಂದೆ। ये संस्कृत के प्रखंड पंडित थे। पंडित यानी ऐसे ही पंडित नहीं थे, प्रखंड पंडित थे। ತುಂಬಾ ಪ್ರಮುಖ ಪಂಡಿತರಾಗಿದ್ರು। ಯಾರು? ಸಂಸ್ಕೃತದ ಪ್ರಮುಖ ವಿದ್ವಾನ್ ಆಗಿದ್ರು। ಯಾರಪ್ಪ ಅಂತ ಹೇಳಿದ್ರೆ इनके ठाकुर गोपाल शरण सिंह जी के पिता। इनका नाम है ठाकुर जगत बहादुर सिंह। उसके बाद इनकी विशेषता भी थी, ये बाल्यावस्था में ही 13 वर्ष की अवस्था में, उम्र में, वयस्सिನಲ್ಲಿ 13 ವರ್ಷ ವಯಸ್ಸಿನಲ್ಲಿ अंग्रेजी को पढ़ते थे। अंग्रेजी ओदक ಕೂಡ ಇವರಿಗೆ ಬರ್ತಾ ಇತ್ತು। लेकिन इस समय में 1800 क्या है 92 में। तो देखिए, ये तभी अंग्रेजी को बहुत ठीक से पढ़ते थे। ये इनकी विशेषता है। तो इसी समय में इनके पिता का देहांत अचानक होने के कारण मैट्रिकुलेशन तक ही पढ़ पाए, यानी आगे नहीं पढ़ पाए। ಕೇವಲ ಮೆಟ್ರಿಕ್ಯುಲೇಷನ್ ಅಂದ್ರೆ 10ನೇ ತರಗತಿಯವರೆಗೆ ಮಾತ್ರ ಇವರು ಶಿಕ್ಷಣವನ್ನ ಮುಗಿಸಿದ್ರು। ಯಾಕಪ್ಪ ಅಂತ ಹೇಳಿದ್ರೆ ಇವರ ತಂದೆಯ ಮರಣ ಆಯಿತು। ಯಾವಾಗ? ಅಚಾನಕ್ ಆಗಿ, ಇವರು ಇನ್ನು ಚಿಕ್ಕವರಿರುವಾಗಲೇ ಇವರ ತಂದೆ ತೀರ್ಕೊಂಡ್ರು। ಹಾಗಾಗಿ ಎಜುಕೇಶನ್ ಅನ್ನ, ಶಿಕ್ಷಣವನ್ನ ಮುಂದುವರಿಸಲು ಆ ಸಮಯದಲ್ಲಿ ಅವರಿಗೆ ಆಗಲಿಲ್ಲ। यहाँ पर एक बात देखिए, 10ನೇ ತರಗತಿಯವರೆಗೆ ಮಾತ್ರ ಓದಿದ್ರು, ಆದ್ರೆ ಅವರ ಲೆಸನ್ ಏನ್ ಬಂದಿದೆ? 8वीं कक्षा के हिंदी किताब में आया है। यह भी इनकी विशेषता है कि नहीं? ನೋಡಿ, 10ನೇ ತರಗತಿಯವರೆಗೆ ಓದಿದ ಮನುಷ್ಯ ಏನ್ ಮಾಡಿದಾನೆ? ಎಷ್ಟು ಕವಿತೆಗಳನ್ನ ಬರೆದಿದ್ದಾನೆ, ಸಾಹಿತ್ಯ ರಚನೆಯನ್ನ ಮಾಡಿದ್ದಾನೆ। ಇಲ್ಲಿ ಕೇವಲ ಓದಿನಿಂದ ಮಾತ್ರ ನಾವು ಬರವಣಿಗೆ ಬರಿತೀವಿ ಅನ್ನೋದು ಸುಳ್ಳು। ನಮ್ಮ ಅನುಭವಗಳನ್ನು ನಾವು ಬಳಸಿಕೊಂಡು ಅದಕ್ಕೆ ಶಬ್ದ ರೂಪ, ಲಿಪಿ ರೂಪವನ್ನ ಕೊಡ್ತಾ ಸಾಹಿತ್ಯ ರಚನೆಯನ್ನ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಕೂಡ ನಾವು ಇದರಿಂದ ತಿಳ್ಕೊಳ್ತೀವಿ। ಅಂದ್ರೆ आप ऐसा मत सोचिए
कक्षा तक ही पढ़ाई किए थे इसलिए मुझे भी बस मैं 8वीं तक ही पढ़ूंगा, ऐसी बात नहीं है। ನೋಡಿ ಇವರು ಮತ್ತೆ ಮೇಡಮ್ ನೀವು ಹೇಳ್ತಿದ್ದೀರಾ 10ನೇ ತರಗತಿವರೆಗೆ ಮಾತ್ರ ಓದಿದರೆ ನಾವು ಯಾಕೆ ಮುಂದಕ್ಕೆ ಓದಬೇಕು, ನಾವು ಕೂಡ ಸಾಹಿತ್ಯಕಾರರಾಗಬಹುದು ಅಂತ ನೀವು ಊಹೆ ಮಾಡಬಹುದು, ಆದ್ರೂ ತೊಂದರೆ ಇಲ್ಲ। ಆದ್ರೆ ಶಿಕ್ಷಣ ಎಲ್ಲರಿಗೂ ಅವಶ್ಯಕ, ಇನ್ನೂ ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ನಮಗೆ ಶಿಕ್ಷಣ ತುಂಬಾ ಈಗಿನ ಒಂದು ಪ್ರಸ್ತುತ ದಿನಗಳಲ್ಲಿ ಅವಶ್ಯಕತೆ ಇದೆ। ಈ ಸಾಹಿತ್ಯ ರಚನೆ ಅನ್ನೋದು ಒಂದು ಬೇರೆ ಪಾರ್ಟ್ ಅದು, ಹೌದಾ? ಶಿಕ್ಷಣ ಅದರ ಜೊತೆಗೆ ಸೇರ್ಕೊಳ್ಳುತ್ತೆ, ಆದ್ರೆ ಇದರಲ್ಲಿ ಶಿಕ್ಷಣವನ್ನ ಪಡ್ಕೊಂಡೇ ಬರೀಬೇಕು ಅಂತ ಏನಿಲ್ಲ, ಬರೆಯುವ ಆಸಕ್ತಿ रुचि इनमें है वो आराम से लिख सकते हैं, है ना? इसीलिए बच्चों ये सिर्फ मैट्रिकुलेशन तक ही पढ़ पाए क्योंकि इनके पिता का देहांत हो गया। इनकी प्रमुख रचनाएं हमें देख सकते हैं, उनमें इनकी भाषा सरल और बोलचाल की है। देखिए हम सब लोग उसे जान सकते हैं, समझ सकते हैं, क्योंकि बोलचाल की भाषा, बोलचाल यहाँ पर ಮಾತನಾಡುವಂತಹ ಭಾಷೆ, ನಾವು ನೀವು ಯಾವ ರೀತಿ ಸಾಮಾನ್ಯವಾಗಿ ಮಾತನಾಡಲು ಬಳಸ್ತೀವೋ ಭಾಷೆಯನ್ನ, ಗ್ರಂಥಿಕ ಭಾಷೆ ಬೇರೆ, ಬೋಲ್ಚಾಲ್ ಕಿ ಭಾಷಾ ಬೇರೆ। ಮಾತನಾಡಲು ಬಳಸುವಂತ ನಾವು ಈ ರೀತಿ ನಾವು ಮಾತಾಡ್ತಾ ಇದೀವಿ ನಾವು ಉಚ್ಚಾರಣೆಯನ್ನ, ಆದ್ರೆ ಬರೆಯುವ ಸಂದರ್ಭದಲ್ಲಿ ಬರವಣಿಗೆಯಲ್ಲಿ ಆ ತರ ಬಳಸ್ತೀವ? ಇಲ್ಲ ತಾನೆ? ಹಾಗಾಗಿ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಇವರು ಸರಳವಾದ, ನಾವು ನೀವು ಮಾತನಾಡುವ ರೀತಿಯಲ್ಲಿರುವಂತಹ ಸರಳ ಭಾಷೆಯಲ್ಲೇ ಸಾಹಿತ್ಯದ ರಚನೆಯನ್ನ ಮಾಡ್ತಾ ಇದ್ರು, ಎಲ್ಲರೂ ಸಹ ಅದನ್ನ ಅರ್ಥ ಮಾಡ್ಕೋಬಹುದಾಗಿತ್ತು, ಇದರಲ್ಲಿ ಕ್ಲಿಷ್ಟತೆ ಇರ್ತಾ ಇರಲಿಲ್ಲ। समाज के हर एक व्यक्ति इनके साहित्य को पढ़कर समझ सकता था, अपने जीवन में उस अच्छे गुणों को अपना सकता था और इनकी कविताओं से प्रभावित हो सकता था। कुछ लोगों की कविताएं हमें 10 बार पढ़ने पर भी सिर्फ एक आयाम या एक अर्थ हमें समझ में आता है, उसमें बहुत यानी गूढ़ार्थ होते हैं, वो हम कभी समझ नहीं पाते। बार बार पढ़ने से उसका ज्ञान हासिल कर सकते हैं, लेकिन इनकी कविताएं ऐसी नहीं थी, इसका मतलब ಗಾಢವಾದ ಆಳವಾದ ಜ್ಞಾನ ಇರಲಿಲ್ಲ ಅಂತಲ್ಲ, ಸಾಮಾನ್ಯ ಜನರು ಸಹ ಇವರ ಕವಿತೆಗಳನ್ನ ಅರ್ಥ ಮಾಡಬಹುದಾಗಿತ್ತು। ಅದಕ್ಕೆ ಉದಾಹರಣೆಯಾಗಿ ನಿಮ್ಮ ಪುಸ್ತಕದಲ್ಲಿರುವಂತಹ ಒಂದು ಕವಿತೆ ಸಾಕ್ಷಿ, ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ। तो इनकी प्रमुख कविताएं कौन सी है देखते जाएंगे। महावीर प्रसाद द्विवेदी का प्रोत्साहन इनको बहुत मिला। महावीर प्रसाद द्विवेदी ಅವರ ಒಂದು ಪ್ರೋತ್ಸಾಹ ಇವರಿಗೆ, ಇವರು ಬರವಣಿಗೆಗೆ ತುಂಬಾ ಹೆಲ್ಪ್ ಆಯ್ತಂತೆ। ನೋಡಿ, कोई भी व्यक्ति क्यों ना हो, उसके पीछे एक व्यक्ति का या एक स्त्री का, एक पुरुष का हाथ होता है, नहीं कोई एक शक्ति का हाथ होता ही है। ನಾವೇನಾದ್ರೂ ಒಂದು ಸಾಧನೆಯನ್ನ ಮಾಡಲು ಹೊರಟಿದೀವಿ ಅಂತ ಹೇಳಿದ್ರೆ ಅದರ ಹಿಂದೆ ಏನಿರುತ್ತಪ್ಪ ಅಂದ್ರೆ ಒಬ್ಬರ ಒಂದು ಪ್ರೋತ್ಸಾಹ ಇದ್ದೇ ಇರುತ್ತೆ ನಮ್ಗೆ। ನೀವಾದ್ರೂ ಅಷ್ಟೇನೆ, ಮಕ್ಕಳೇ ಓದಿ ಅಂದ್ರೆ ಸುಮ್ಮನೆ ಓದಲ್ಲ ನೀವು, ನಿಮ್ಗೆ ಓದುವ ರೀತಿಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟು ಪ್ರೋತ್ಸಾಹವನ್ನ ಕೊಟ್ರೆ ನೀವೇನ್ ಮಾಡ್ತೀರಾ? ಓದ್ತೀರಾ। ನಿನಗೇನೂ ಬರಲ್ಲ ಅಂತ ನಾನು ಹೇಳ್ಬಿಟ್ರೆ ನಿಮ್ಮ ಮನಸ್ಸಲ್ಲಿ ಏನ್ ಮಾಡುತ್ತೆ ವಿಚಾರ? ನನಗೇನೂ ಬರಲ್ಲ ಅಂತ ನಮ್ಮ ಮಿಸ್ಸೇ ಹೇಳಿದ್ದಾರೆ ಅಂದ್ರೆ ನಾನು ದಡ್ಡ ಅಂತ ಹಣೆಗೆ ಪಟ್ಟಿಯನ್ನ ಕಟ್ಕೊಂಡ್ಬಿಡ್ತೀರಾ? आ तरह ಏನೂ ಇಲ್ಲ। आपको क्या करना होगा, हम जो कहते हैं उसका पालन करते हुए नकारात्मक न सोचते हुए आगे बढ़ना है, सकारात्मक सोचना है। कैसे? ನಿನಗಾಗುತ್ತೆ ಮಾಡು ಅಂತ ಹೇಳಿದ್ರೆ ನಿಮ್ಮಲ್ಲಿ ಸಕಾರಾತ್ಮಕ ಚಿಂತನೆ ಬರುತ್ತೆ ಅನ್ನೋ ಅಭಿಪ್ರಾಯ ನಂದು। ಕೆಲವರು ಬೈತಾನೇ ಇರ್ತಾರೆ, ಮನೆ ತಂದೆ ತಾಯಿ ಇರ್ಬೋದು, ಅನೇಕ ಸಮಾಜದಲ್ಲಿ ಇರ್ಬೋದು, क्या करते रहते हैं, ನೀನೇನಕ್ಕೂ ಉಪಯೋಗ ಇಲ್ಲ, ತುಮ್ ನಾಲಾಯಕ್ ಹೋ। ನಾಲಾಯಕ್ ಅಂದ್ರೆ ಮತ್ತೇನು ಶಬ್ದ ಅಲ್ಲ, ಅರ್ಥ ತಪ್ಪಿಕೋಬೇಡಿ, ಮಿಸ್ ಬೈತಾ ಇದ್ದಾರೆ ಅಂತ, ಅಯೋಗ್ಯ ಅಂತ ಅರ್ಥ। ಆ ನಾಲಾಯಕ್ ಹೋ ಅಂದ ತಕ್ಷಣ ಹೌದಾ ನಾನು ಅಯೋಗ್ಯನ ಅನ್ನೋ ಭಾವನೆ ಬರುತ್ತೆ। उसके बदले हम क्या करना होगा, सकारात्मक रूप से आपके सोच को विकसित करना होगा। ನಿಮ್ಮ ಒಂದು ಚಿಂತನೆಯನ್ನ ಸಕಾರಾತ್ಮಕ ರೂಪಕ್ಕೆ ತಂದ್ರೆ ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು। ಕೆಲವು ಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿರುವಂತಹ ಕೆಲವೊಂದು ವ್ಯಕ್ತಿಗಳೇ ಏನ್ ಮಾಡ್ತಾರೆ ಹೇಳಿ, ಪ್ರಸಿದ್ಧಿಯನ್ನ ಪಡ್ಕೊಂಡು ಮಹಾನ್ ಪುರುಷರಾಗ್ತಾರೆ। ಹಳ್ಳಿಯಲ್ಲಿ ಹುಟ್ಟಿದವರು, ಸಾಮಾನ್ಯ ಮಧ್ಯಮ ಕುಟುಂಬದಲ್ಲಿ ಬಡ ಜನರ ಮಧ್ಯದಲ್ಲಿ ಬೆಳೆದಂತವರು, ಅವರು ಮಹಾನ್ ಪುರುಷರಾಗಿ ಹೇಗೆ ಹೊರಹೊಮ್ಮುತ್ತಾರಪ್ಪ
ಅಂತ ಹೇಳಿದ್ರೆ ಅವರಲ್ಲಿ ಸಕಾರಾತ್ಮಕ ಚಿಂತನೆ ಇರುತ್ತೆ. ಹೌದು ತಾನೆ? ಹಾಗಾಗಿ ಮಕ್ಕಳೇ, ನೀವು ಯಾರೂ ಕೂಡ ಇಲ್ಲಿ ದಡ್ಡರಲ್ಲ. ನಿಮ್ಮಲ್ಲಿ ಒಂದಿಲ್ಲ ಒಂದು ರೀತಿಯ ಒಂದು ಹೊಸದಾದ ವಿಶೇಷತೆ ನಿಮ್ಮಲ್ಲಿ ಅಡಗಿದೆ. ಅದನ್ನ ಹೊರಗೆ ತರೋ ಪ್ರಯತ್ನವನ್ನ ಮಾಡಬೇಕು. ಆ ಹೊರಗೆ ತರೋ ಪ್ರಯತ್ನಕ್ಕೆ ಯಾರಾದ್ರೂ ಒಬ್ಬರ ಪ್ರೋತ್ಸಾಹ ನಿಮಗೂ ಕೂಡ ಬೇಕಾಗುತ್ತೆ. ಅವಾಗ ನೀವು ಸಹ ಒಬ್ಬ ಮಹಾನ್ ವ್ಯಕ್ತಿ ಆಗೋದ್ರಲ್ಲಿ ಸಂಶಯ ಇಲ್ಲ. ಹಾಗಾಗಿ ये भी ऐसे ही थे। कौन? ठाकुर गोपाल शरण सिंह। मैट्रिकुलेशन तक ही पढ़ पाए, लेकिन इनकी साहित्य की विधा और ये महाकाव्य लिखते हैं। देखिए, 10ನೇ ತರಗತಿ ಓದಿರೋರು ಮಹಾಕಾವ್ಯವನ್ನೇ ಬರೀತಾರೆ. ಹೇಗೆ ನೋಡ್ತಾ ಹೋಗೋಣ. सरस्वती पत्रिका में इनकी कविताएं छपने लगी। ಪ್ರಾರಂಭ में सरस्वती ಅನ್ನುವಂತಹ ಪತ್ರಿಕೆಯಲ್ಲಿ ಇವರ ಕವಿತೆಗಳು ಮುದ್ರಣಗೊಳ್ತಾ ಇದ್ವು. जगदालोक इनका महाकाव्य है। कौन सा है? यहाँ पर लिखा है जगदालोक इनका महाकाव्य है। जगदालोक ಅನ್ನುವಂತಹ ಒಂದು ಮಹಾಕಾವ್ಯದ ರಚನೆಯನ್ನು ಕೂಡ ಇವರು ಮಾಡಿದ್ದಾರೆ. ಮಾಧವಿ, ಮಾನವಿ, ಕಾದಂಬಿನಿ, ಜ್ಯೋತಿಷ್ಮತಿ, ಸಂಚಿತ. ಎಷ್ಟು ಚೆನ್ನಾಗಿದಾವೆ ನೋಡ್ರಿ ಅವರ ಕವಿತೆಗಳ ಶೀರ್ಷಿಕೆ, ಹೆಸರುಗಳು ಹೇಗಿದೆ ಅಂತ ಹೇಳಿದ್ರೆ ಮಾಧವಿ, ಮಾನವಿ, कादम्बिनी, ज्योतिष्मती, संचिता, सुमन, विश्वगीत और ग्रामिका इनके मुक्तक काव्य हैं। ಇವರ ಮುಕ್ತಕ ಕಾವ್ಯಗಳು ಯಾವಪ್ಪ ಅಂದ್ರೆ ಜ್ಯೋತಿಷ್ಮತಿ, ಸಂಚಿತಾ, ಸುಮನ್, ವಿಶ್ವಗೀತ್, ಗ್ರಾಮಿಕಾ ಈ ತರಹದ ಅನೇಕ ಮುಕ್ತಕವಾಗಿ ಬರೆದಂತಹ ಕಾವ್ಯಗಳನ್ನು ನಾವು ಕಾಣ್ತೀವಿ. ನೋಡಿ, ಮಹಾಕಾವ್ಯದ ರಚನೆ ಆಗಿದೆ, ಮುಕ್ತಕ ಕಾವ್ಯಗಳ ರಚನೆ ಕೂಡ ಆಗಿದೆ. ಈ ರೀತಿಯ ಒಂದು ವಿಶೇಷತೆಯನ್ನು ಹೊಂದಿರುವಂತಹ ಕವಿತೆ ಯಾರು? ಠಾಕೂರ್ ಗೋಪಾಲ್ ಶರಣ್ ಸಿಂಗ್। इनकी एक कविता आप लोगों को आई है, वो कौन सी है? शिक्षा। ಹಾಗಾದ್ರೆ ಮಕ್ಕಳೇ, ನಾವು ಮುಂದೆ ನೋಡ್ತಾ ಹೋಗೋಣ. ಜಗದಾಲೋಕ್ उत्तर प्रदेश सरकार से पुरस्कृत है। ಈ ಜಗದಾಲೋಕ ಅನ್ನುವಂತಹ ಮಹಾಕಾವ್ಯಕ್ಕೆ ಉತ್ತರ ಪ್ರದೇಶದ ಸರ್ಕಾರ ಇವರಿಗೆ ಏನ್ ಮಾಡಿದೆ? ಪ್ರಶಸ್ತಿಯನ್ನ ಕೊಟ್ಟಿದೆ. ಹಾಗಾದ್ರೆ ನಾವು ಇಲ್ಲಿವರೆಗೆ ಕವಿಯ ಪರಿಚಯವನ್ನ ನೋಡಿದ್ವಿ. ಮತ್ತೆ ಈ ಕವಿತೆಯ ಆಶಯ ಏನಿದೆ ಅಂತ ನೋಡ್ತಾ ಹೋಗೋಣ. इस कविता में कवि अनुभव के द्वारा ತನ್ನ ಅನುಭವದ ಮಾಧ್ಯಮದಿಂದ ಶಿಕ್ಷಾ ಪ್ರಾಪ್ತ करने के अनेक उदाहरण प्रस्तुत करते हैं। ಅಂದ್ರೆ ನಾವು ಶಿಕ್ಷಣ ವಂಚಿತರಾಗಿನೂ ಸಹ ನಮ್ಮ ಅನುಭವಗಳಲ್ಲೇ ನಾವು ಶಿಕ್ಷಣವನ್ನ ಪಡ್ಕೊಳ್ತಾ, ಕೇವಲ ಡಿಗ್ರಿಗಳು ಬೇಕು ಅಂತ ಏನಿಲ್ಲ, ನಾವು ಮಾಡುವ ಕೆಲಸದಲ್ಲೇ ನಾವು ಬೇಕಾದಷ್ಟನ್ನ ಕಲಿತೀವಿ. ಹಾಗಾಗಿ ಈಗ ನಾವು ತರಗತಿಗಳಲ್ಲೂ ನೋಡ್ತೀವಿ, ತರಗತಿ ಒಳಾಂಗಣದಲ್ಲಿ ಅಂದ್ರೆ ಒಳಗೂ ಕೂಡ ಔಪಚಾರಿಕ ಶಿಕ್ಷಣವನ್ನು ಕೊಡ್ತೀವಿ, ಹಾಗೇನೆ ಅನೌಪಚಾರಿಕ ಶಿಕ್ಷಣವನ್ನು ನಾವು ಪಡಿತೀವಿ. ಔಪಚಾರಿಕ ಅಂದ್ರೆ ಒಂದು ತರಗತಿಯಲ್ಲಿ ಕುತ್ಕೊಂಡು ನಾವು ಕಲಿತೀವಿ. ಕೆಲವೊಂದು ಏನ್ ಮಾಡ್ತೀವಿ, ತರಗತಿ ಕೋಣೆಯ ಹೊರಗೂ ಸಹ ಬೇಕಾದಷ್ಟು ನಾವು ಶಿಕ್ಷಣವನ್ನ ನಮ್ಮ ಅನುಭವದ ಮೂಲಕ ಕೆಲಸ ಕಾರ್ಯಗಳಲ್ಲಿ ಕಲಿತೀವಿ. ಅದರಿಂದ ಕೂಡ ಶಿಕ್ಷಣವನ್ನ ಪಡಿಬಹುದು ಅನ್ನೋದಕ್ಕೆ ಇವರೇ ಸಾಕ್ಷಿ। जीवन में यश की प्राप्ति के लिए अनेक प्रकार की मुसीबतों का सामना करना पड़ता है। जीवन में क्या है? यश प्राप्ति के लिए ಯಶಸ್ಸನ್ನ ಗಳಿಸಲು, ಜಯವನ್ನ ಗಳಿಸಲು, ಕೀರ್ತಿಯನ್ನ ಗಳಿಸಲು, ಸಕ್ಸಸ್ ಆಗೋದಕ್ಕಾಗಿ ನಾವೇನ್ ಮಾಡಬಹುದು? ಪ್ರಕಾರ ಮುಸೀಬತೋं का सामना करना पड़ता है। ಯಾವುದೇ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಮುಸೀಬತ್ ಅಂದ್ರೆ ತೊಂದರೆಗಳು, ಅಡೆತಡೆಗಳು, ಅಡ್ಡಿ ಆತಂಕಗಳು ನಮಗೆ ಎದುರಾಗೇ ಆಗ್ತಾವೋ ಇಲ್ವೋ? ನಾವು ಹಂಗೇನೆ ಈಗ ಮೌಂಟ್ ಎವರೆಸ್ಟ್ ಏರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಂತ್ಕೊಂಡು ಎಸ್ ಮೌಂಟ್ ಎವರೆಸ್ಟ್ ಏರ್ಬೇಕು ಅಂತ ಹೇಳ್ಬಿಟ್ರೆ ಮೇಲೆ ಹೋಗಿ ಹತ್ತು ಕುತ್ಕೊಂಡ್ಬಿಡ್ತೀವ? ಹೋಗ್ಲಿ, ಶಾಲೆಗೆ ಇಲ್ಲಿ ಬರ್ಬೇಕು ಅಂತಾನೆ ಆದ್ರೂ ನಾನು ಶಾಲೆಗೆ ಹೋಗ್ಬೇಕು ಅಂತ ನಿಂತ್ಕೊಂಡ್ಬಿಟ್ರೆ ಬಂದ್ಬಿಡ್ತೀರಾ? ಇಲ್ಲ, ಅದಕ್ಕೆ ತಕ್ಕಂತಹ ಪರಿಶ್ರಮ ಪಟ್ಟು ಬಸ್ನಲ್ಲೋ ಸೈಕಲ್ನಲ್ಲೋ ಕಾಲು ನಡಿಗೆಯಲ್ಲೋ ನಡ್ಕೊಂಡು ಬಂದಾವಾಗ, ಹೌದಾ, ಆ ಒಂದು ಕೆಲಸ ಆದಾಗ ನಾವೇನ್ ಮಾಡ್ತೀವಿ? ಈ ಶಾಲೆಗೆ ಒಂದು ತರುತ್ತೀವಿ. ಆ ಸಂದರ್ಭದಲ್ಲಿ ಅನೇಕ ತೊಂದರೆಗಳು ನಮ್ಗೆ ಎದುರಾಗಬಹುದು, ಹೌದಾನೆ? ಯಾವುದೇ ಕೆಲಸ ಕಾರ್ಯ ಆಗ್ಬೋದು, ಅಡೆತಡೆಗಳು, ಸಂಕಷ್ಟಗಳು ಎದುರಾಗಿನೇ ಆಗ್ತವೆ. ಆದ್ರೆ ನಾವು ಅದನ್ನ ಮೆಟ್ಟಿ ನಿಂತು ಅದನ್ನ
ಸರಿಪಡಿಸಿಕೊಂಡು ಮುಂದೆ ಸಾಗಲೇಬೇಕು. ಜೀವನ ಅಂದ್ರೆ ಹಾಗೆ ತಾನೆ. ಮುಂದೆ ಜೀವನದ ಪಯಣದಲ್ಲಿ ಬೇಕಾದಷ್ಟು ನೋವು, ಸಂಕಟ, ದುಃಖ, ಸಂತೋಷ, ಕಷ್ಟಗಳು, ತೊಂದರೆಗಳು, ಅಡೆತಡೆಗಳು ನಮ್ಮ ಎದುರಿಗೆ ಬಂದೇ ಬರ್ತಾವೆ. ಇಲ್ಲಪ್ಪ ಆಗಲ್ಲ, ಇಲ್ಲಿಗೆ ಮುಗಿಸ್ಬಿಡ್ತೀನಿ, ಕ್ವಿಟ್ ಮಾಡ್ಬಿಡ್ತೀನಿ ನನ್ನ ಜೀವನ ಅಂತ ಹೇಳಕ್ಕಾಗತ್ತಾ? ಇಲ್ಲ. ನಾವೇನ್ ಮಾಡ್ತೀವಿ, ಅವನ್ನ ಮೆಟ್ಟಿ ನಿಂತು ಮುಂದೆ ಜೀವನ ಮಾಡೇ ಮಾಡ್ತೀವಿ. ಸಾವು ಅಂದ ತಕ್ಷಣ ಯಾರು ಒಪ್ಕೊಳ್ಳೋದಿಲ್ಲ. ಕೆಲವೊಬ್ರು ಹೇಡಿಗಳು ಮಾತ್ರ ಇಂತಹ ಸಂದರ್ಭಗಳು ಬಂದಾಗ ಸಾವಿಗೆ ಶರಣಾಗ್ತಾರೆ. ಇದು ಎಲ್ಲಿಯ ನ್ಯಾಯ? ನಾವು ಹುಟ್ಟಿದೀವಿ ಅಂದ್ರೆ ಭೂಮಿ ಮೇಲೆ ನಿಂತು ಮೆಟ್ಟಿ ನಿಂತು ಜೀವನವನ್ನ ನಡೆಸಲೇಬೇಕು. ಅವಾಗ ನಮಗೆ ಯಶಸ್ಸು ಕೀರ್ತಿ ಸಿಗೋಕ್ಕೆ ಸಾಧ್ಯ. ಹೇಡಿಯಾಗಿ ಹಿಂದಕ್ಕೆ ತಿರುಗಿ ಓಡಬಾರದು, ಬದಲಾಗಿ ಧೈರ್ಯವಾಗಿ ನಿಂತು ಎದುರಿಸಬೇಕು ಅನ್ನೋದನ್ನ ನಾವು ಕಲಿತೀವಂತೆ. बिना परिश्रम के हम कभी सुख प्राप्त नहीं कर सकते. ಪರಿಶ್ರಮ ಪಡದೆ ನಮಗೆ ಯಾವತ್ತೂ ಸುಖ ಸಿಗೋದಿಲ್ಲ. ನಿಮಗೂ ಗೊತ್ತಿದೆ ಅಲ್ವಾ ಮಕ್ಕಳೇ? ಹಾಗೇನೆ ಈ ಪದ್ಯದಲ್ಲಿ ನಾವು ಮಾಡುವ ಕೆಲಸಗಳಿಂದ, ಅನುಭವಗಳಿಂದ ಶಿಕ್ಷಣವನ್ನ ಪಡಿತೀವಿ. ಜೊತೆಗೆ ಆ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಅಡೆತಡೆಗಳು ನೂರಾರು ಎದುರಾಗ್ತವೆ. ಅದನ್ನ ನಾವು ಎದುರಿಸಿ ಮುಂದೆ ಹೋದಾಗ ಮಾತ್ರ ನಮಗೆ ಗೆಲುವು ಸಿಗಕ್ಕೆ ಸಾಧ್ಯ ಅಂತ ಕವಿ ಹೇಳ್ತಾರೆ. ಹೇಳೋದ್ರಲ್ಲಿ 100% ಅಂದ್ರೆ ಪ್ರತಿಶತ 100ಕ್ಕೆ 100 ಸತ್ಯವಾದ ಮಾತು ಇವರ ಜೀವನದಲ್ಲಿ ನಡೆದಿದೆ. ಹಾಗಾದ್ರೆ ನಾವು ಕೂಡ ಅವರಿಂದ ಪ್ರಭಾವಿತರಾಗೋಣ ಅಂದ್ರೆ ಆಗ್ತೀವೋ ಇಲ್ವೋ? ಎಸ್. ಹಾಗಾಗಿ ನಿಮಗೆ ಈ ಕವಿತೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವೊಂದು ಶಬ್ದಾರ್ಥಗಳು ಸರಳ ಇದೆ, ನಾನು ಹೇಳಿದ್ದೀನಿ. बोलचाल की भाषा का उपयोग करते थे, तो उसमें कुछ शब्द आए हैं. आप अभी हिंदी सीख रहे हैं. कुछ बच्चे 7वीं कक्षा में, 6ठी कक्षा में आप लोगों ने हिंदी का किताब तक ही नहीं देखा. यहाँ आने के बाद, अक्षराभ्यास के बाद आप ये हिंदी भाषा को सीख रहे हैं. इसीलिए मैं कुछ शब्दों को इधर लिखा है, देखते जाइए. दुनिया, जगत. जगत तो संसार ಅಂತ ಕೂಡ ಜಗತ್ ತಗೊಳ್ತೀವಿ. ಲಘು ಯಾನಿ ಚೋಟ, ಸಣ್ಣ. ಆಮೇಲೆ ಚಂಗ್ ಯಾನಿ ಪತಂಗ್. ಪತಂಗ ನೋಡಿದಿರಲ್ಲ, ಒಂದು ಇದು ಚಿಟ್ಟೆ ತರ ಸಣ್ಣದು ಒಂದು ಪತಂಗ ಇರುತ್ತೆ, ದುಂಬಿ ಅಂತ ನಾವು ಅದನ್ನ ಕರಿತೀವಿ, ಪತಂಗ್. उसके बाद उर, ಚಿಟ್ಟೆ ಅಂತಾನೆ ನಾವು ತಗೊಳ್ಳೋಣ. ಉರ್ ಯಾನಿ ಛಾತಿ, ಸೀನಾ, ಎದೆ. ವಾರಿಧರ್ ಅಂದ್ರೆ ಬಾದಲ್. ಬಾದಲ್ का अर्थ होता है ಮೋಡಗಳು. ವಾರಿಧರ್ ಅಂದ್ರೆ ಮಳೆ ಬರಿಸುವ ಮೋಡಗಳು ಅಂತ ನಾವಿಲ್ಲಿ ತಗೋಬೇಕು. ಗಿರಿ ಯಾನಿ ಪರ್ವತ್. ಗಿರಿ का अर्थ होता है पर्वत. छेद यानी छिद्र यानी सुराख, होल, छेद. ಅದಕ್ಕೆ ನಾವು ಸುರಾಖ್ ಅಂತ ಕೂಡ ಕರಿತೀವಿ, ಛೇದ ಅಂತ ಕೂಡ ಕರಿತೀವಿ. ಚಕ್ಕರ್ ಖಾನಾ, ಇದರ್ ಉದರ್ घूमना. ಚಕ್ಕರ್ ಖಾಕರ್ ಆಯಾ ಅಂತ ಹೇಳ್ತಾರೆ, ಅಂದ್ರೆ ಅಲ್ಲಿ ಇಲ್ಲಿ ತಿರುಗಾಡಿ ಬಂದಿಯಾ ಅಂತ ಹೇಳಿ. ಹಾಗಾಗಿ ಚಕ್ಕರ್ ಖಾನಾ का अर्थ होता है ಇದರ್ ಉದರ್, ಅಲ್ಲಿ ಇಲ್ಲಿ ಸುತ್ತೋದು, ತಿರುಗಾಡೋದು ಅಂತ. ಹಾಗಾದ್ರೆ ನೀವು ಶಬ್ದಾರ್ಥಗಳನ್ನು ಸಹ ನೋಡಿದ್ರಿ. ಪದ್ಯ ಭಾಗಕ್ಕೆ ಬರ್ತಾ ಹೋಗೋಣ. ಪದ್ಯವನ್ನ ಒಂದ್ಸಾರಿ ನಾವು ಓದ್ತೀವಿ. उसके बाद आप ठीक से स्वर गायन भी कर सकते हैं. शुरू करेंगे. शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा. शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा. शिशु ने दुनिया में आकर कितने ही चक्कर खाकर चंगों ने चढ़ना सीखा, कितने ही चक्कर खाकर चंगों ने चढ़ना सीखा. उरछेद कर अपना मुरली ने गाना सीखा, उरछेद कर अपना मुरली ने गाना सीखा. शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा. शिशु ने दुनिया में आकर मिट मिट कर वारिधरों ने पानी बरसाना सीखा, मिट मिट कर वारिधरों में पानी बरसाना सीखा. तरु गिरिवर से गिर गिर कर नदियों ने बहना सीखा, तरु गिरिवर से गिर गिर कर नदियों ने बहना सीखा. शिशु ने दुनिया में आकर रो रो कर हंसना सीखा, लघु होकर
कैसे देखिए, आप ऐसा ही एक बार गा के गाने के लिए कोशिश कीजिए। शिशु ने दुनिया में आकर, मैंने कहा है दुनिया का अर्थ होता है जगತ್ತು। ಶಿಶು ಜಗತ್ತಿಗೆ ಬಂದ್ಬಿಟ್ಟು ಈ ಪ್ರಪಂಚಕ್ಕೆ ಈ ಭೂಮಿ ಮೇಲೆ ಹುಟ್ಟಿದ ತಕ್ಷಣನೇ क्या करता है, रो रो कर हंसना सीखता है। पहले रोता है ना, इस जमीन में या भूमि में पैदा होने के बाद बच्चा क्या करता है, माँ के गोद में पहले रोता है। इस दुनिया को देखकर पहले बच्चा शिशु यानी मगु, पुट्ट मगु रोता है। रोने के बाद ही वो हंसना सीखता है। कितनी अच्छी बात है, देखो ಅಳು ಮುಗಿದ ತಕ್ಷಣನೇ ನಗುವುದನ್ನ ಕಲಿತಾನೆ। ಫಸ್ಟೇ ಹುಟ್ಟಿದ ತಕ್ಷಣ ಮಗು ನಗುತ್ತಾ ಇಲ್ಲ, ಏನ್ ಮಾಡುತ್ತೆ, ಹುಟ್ಟಿದ ತಕ್ಷಣ ಮಗು ಪ್ರಪಂಚವನ್ನ ನೋಡಿ ಇದೇನಪ್ಪ ವಿಚಿತ್ರವಾಗಿದೆ ಅಂತ ಕಂಡ್ಬಿಟ್ಟು ಅಳುತ್ತೆ। ಅತ್ತ ನಂತರ ಈ ನಿಜವಾದ ಪ್ರಪಂಚದ ಮರ್ಮ ಅದಕ್ಕೆ ಅರ್ಥ ಆಗತ್ತೆ, ಆವಾಗ ನಗಲು ಪ್ರಾರಂಭಿಸುತ್ತದೆ। ಅತ್ತು ತಾನೇ ನಗಲು ಪ್ರಾರಂಭಿಸಿದ್ದು। इसीलिए कवि कहते हैं मुसीबत को सामना करना पड़ता है, उसके बाद ही हम सुख प्राप्त कर सकते हैं। ನಾವು ಕಷ್ಟವನ್ನ ಸಹಿಸಿ ಆದ್ಮೇಲೆ ನಮಗೆ ಸುಖ ಸಿಗೋದು। ಅಂದ್ರೆ रोने के बाद ही बच्चा क्या करता है, हंसना सीखता है। सीखना ಅಂದ್ರೆ ಕಲಿಯುವುದು, ಮತ್ತೇನಲ್ಲ। हंसना का अर्थ होता है नगुವುದು। रोना, रोने का विरुद्ध यानी विलोम अर्थ होता है हंसना। अर्थ आಯ್ತಾ? हागेने लघु होकर बढ़ना सीखा। लघु होकर बढ़ना सीखा, छोटा रहता है पहले बच्चा, बाद में वो कैसा, दिन जाते जाते वो क्या करता है, धीरे 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 बढ़ता चला जाता है। एक बार पैदा होने के बाद ऐसे ही इतना बड़ा होकर खड़ा होता है क्या? ಇಷ್ಟಿರೋ ಮಗು ಒಂದೇ ಸಲ ಇಷ್ಟ ಎತ್ತರ ಆಗ್ಬಿಡುತ್ತಾ? ಇಲ್ಲ ತಾನೆ, ಅದು ಹಂತ ಹಂತವಾಗಿ ನಿಧಾನವಾಗಿ ಏನ್ ಮಾಡುತ್ತೆ, ಮಗು ಬೆಳೆದು ದೊಡ್ಡದಾಗುತ್ತೆ। ಇದರ ಅರ್ಥ ಇಷ್ಟೇ, ಮಗು ಈ ಪ್ರಪಂಚದಲ್ಲಿ ಬಂದ ತಕ್ಷಣನೇ ಮೊದಲು ಅಳುತ್ತೆ, ಅತ್ತು ನಗುವುದನ್ನ ಕಲಿಯುತ್ತೆ। ಚಿಕ್ಕದಾಗಿರುವುದು ನಿಧಾನವಾಗಿ ಬೆಳೆದು ಬೆಳೆದು ದೊಡ್ಡದಾಗಿ ಕಾಣಿಸುತ್ತೆ। ಅಂದ್ರೆ ಚಲನಾ ಸೀಖ, ಲಘು ಹೋಕರ್ ಬಡ್ನಾ ಸೀಖ, ಚಿಕ್ಕದಾಗಿರೋದೇ ನಿಧಾನವಾಗಿ ಬೆಳೆದು ಬೆಳೆದು ದೊಡ್ಡದಾಗದನ್ನ ಕಲಿತು। ಗಿರ್ ಗಿರ್ ಕರ್ ಚಲನಾ ಸೀಖ, बच्चा क्या करता है, 100 बार गिरता है, गिरने के बाद ही चलना सीखता है। ಮೊದಲು ನೋಡಿ, ಹುಟ್ಟಿದ ತಕ್ಷಣನೇ ಮಗು ಏನ್ ಮಾಡುತ್ತೆ, ಕೈ ಕಾಲು ಆಡಿಸೋದನ್ನ ಶುರು ಮಾಡುತ್ತೆ, ಕಣ್ಣನ್ನ ಆ ಕಡೆ ಈ ಕಡೆ ಒರೆಸೋದನ್ನ ಶುರು ಮಾಡುತ್ತೆ। ಅದಾದ್ಮೇಲೆ ಮಗುಚಿ ಬೀಳುತ್ತೆ, ಮಗುಚಿ ಬಿದ್ದ ಮೇಲೆ ಅಂಬೆಗಾಲ ಇಕ್ಕುತ್ತೆ, ಅಂಬೆಗಾಲ ಇಟ್ಟ ಮೇಲೆ ಏನಾದ್ರೂ ಸಹಾಯದಿಂದ ಅದು ಎದ್ದು ನಿಂತ್ಕೊಳ್ಳುತ್ತೆ। ಎದ್ದು ನಿಂತ್ಕೊಂಡ ತಕ್ಷಣ ನಿಧಾನವಾಗಿ ಯಾರಾದ್ರೂ ಹಿಡ್ಕೊಂಡು ನಡೆಸಿದ್ರೆ ನಡೆಯುತ್ತೆ, ಇಲ್ಲ ಅಂದ್ರೆ ಖುದ್ದು ತಾನೇ ಏನ್ ಮಾಡುತ್ತೆ, ಮಗು ಎದ್ದು ನಿಂತ್ಕೊಂಡು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಟ್ಟು ನಡ್ಕೊಳ್ತಾ ಹೋಗುತ್ತೆ। छोटे छोटे कदम रखते हुए वो बच्चा चलता जाता है। तब 100 बार गिरता है ना, फिसलता है, जारी बीड़ते, गेट तिन्नते, फिर भी वो क्या करता है, आराम से कुछ दिनों के बाद चलना सीखता है। इसीलिए शिशु दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा। ನೋಡಿ, ಮೊದಲು ಬಿದ್ದೆ, ಎದ್ದು ಬಿದ್ದು, ನಿಮಗೂ ಗೊತ್ತಿದೆ, ನೀವು ಅದೇ ತರ ಬೆಳೆದಿದ್ದೀರಾ। ಹಾಗಾಗಿ ಕಲಿಕೆ ನಮ್ಮೆಲ್ಲರಲ್ಲೂ ಆಗುತ್ತೆ ಅಲ್ವಾ, ಕಲಿತೀವಿ ತಾನೆ। ಅವತ್ತೇ ಇಲ್ಲಪ್ಪ ನನಗಾಗೋದಿಲ್ಲ, ನಾನು ಮಲಗದಲ್ಲೇ ಇರ್ತೀನಿ ಅಂತ ಮಗು ಸುಮ್ಮನೆ ಮಲ್ಕೊಂಡಿದ್ರೆ ಅಲ್ಲೇ ಮಲ್ಕೊಂಡಿರ್ತೀವಿ ಅಲ್ವಾ। ಹಾಗಾಗಿ ನೀವೇನ್ ಪ್ರಯತ್ನ ಮಾಡಬೇಕು, ಎದ್ದು ನಿಲ್ಲೋದಕ್ಕೆ ನಡೆಯಲು ಪ್ರಯತ್ನವನ್ನ ಮಾಡಿ ನೀವು ಇಷ್ಟು ಮಟ್ಟಿಗೆ ಬೆಳೆದಿದ್ದೀರಾ। उसके बाद कितने ही चक्कर खाकर, चक्कर खाना यहाँ पर लिखा है मैंने, चक्कर खाने का अर्थ होता है इधर उधर घूमना, ಸುತ್ತಾಡಿ ತಿರುಗಾಡಿ। ಚಂಗೋನೆ ಚಲನಾ ಸೀಖ, ಪತಂಗಗಳು ಅಲ್ಲಿ ಹುಟ್ಟಿದ ತಕ್ಷಣ ನನಗೆ ಪರ್ರ ಅಂತ ಹಾರೋದಿಲ್ಲ, ಸ್ವಲ್ಪ ಸ್ವಲ್ಪ ಮೇಲ್ಮಟ್ಟಕ್ಕೆ ಹಾರ್ತಾ ಹಾರ್ತಾ ಸುತ್ತುತ್ತಾ ಸುತ್ತುತ್ತಾವು ಎತ್ತರದ ಇದರಲ್ಲಿ ಹಾರ್ತಾ ಹೋಗುತ್ತೆ। ಹಾಗೇನೆ कितने ही चक्कर खाकर चंगों ने चढ़ना सीखा, उर छेद कर अपना मुरली ने गाना सीखा। उर यानी ಛಾತಿ, ಎದೆ, ಅದನ್ನ ಸೀಳಿಕೊಂಡು, ಛೇದ್ಕರ್ ಅಂದ್ರೆ ಹೋಲ್ ಮಾಡಿಕೊಂಡು, ನೀವು ನಿಮ್ಮ ಭಾಷೆಯಲ್ಲಿ ತೂತು ಅಂತ ಬಳಸ್ತೀವಿ, ಆ ಶಬ್ದ ಬಳಸೋದ್ರ ಬದಲು ನಾವು ಛೇದ ಅಂತ ನಾವು ಹೋಲ್ ಅಂತ ತಗೊಳ್ಳೋಣ। ಅದನ್ನೇನ್ ಮಾಡ್ತಾನೆ, ಮುರಳಿ ಅಂತ ಹೇಳಿದ್ರೆ ಏನು ಗೊತ್ತಾ, ನಾವು ಕೃಷ್ಣನ ಕೈಯಲ್ಲಿ ನೋಡ್ತೀವಲ್ಲ ಏನನ್ನ, ಕೊಳಲನ್ನ ನೋಡ್ತೀವಿ। ಆ ಕೊಳಲಿಗೆ ಏನ್ ಮಾಡಿರ್ತಾರೆ, ಸಣ್ಣ ಸಣ್ಣ ಹೋಲ್ಗಳು ಮಾಡಿರ್ತಾರೆ, ಹೌದಾನೆ। ಆ ಕೊಳಲು
ಸುಮ್ಮನೆ ತನ್ನ ನಾದಸ್ವರವನ್ನ ಹೊರಹೊಮ್ಮಿಸೋದಿಲ್ಲ. ಅದೇನ್ ಮಾಡುತ್ತೆ, ಅದಕ್ಕೆ ಛೇದ ಮಾಡಿದಾಗ ಅದು ನೋವು ಪೆಟ್ಟು ತಿಂದು ಹೋಲ್ ಹಾಕಿಸ್ಕೊಂಡಾಗ ಮಾತ್ರ ಅದು ಒಳ್ಳೆಯ ರೀತಿಯಲ್ಲಿ ನಾದಸ್ವರವನ್ನ ಇಂಪಾದ ಒಂದು ಗಾನವನ್ನ ಆ ಮುರಳಿ ಕೊಡುತ್ತೆ. ಅಂದ್ರೆ ಮುರಳಿ ಅಂದ್ರೆ ಏನು ಅಲ್ಲ, ಕೊಳಲು. ಹಾಗಾಗಿ ಹೇಳ್ತಾರೆ ಉರುಛೇದಕರ ಅಪ್ನ, ತನ್ನ ಎದೆಯನ್ನ ಸೀಳಿಕೊಂಡು ಹೋಲ್ ಮಾಡಿಕೊಂಡೇ ಕೊಳಲು ತಾನೇ ಕಲಿತಿದ್ದು ಏನನ್ನ, ಇಂಪಾದ ಸ್ವರವನ್ನ. ಉದಾಹರಣೆ ಚಿಕ್ಕ ಚಿಕ್ಕದಾಗಿ ಹೇಗೆ ಕೊಡ್ತಾರೆ ನೋಡಿ. ಮುರಳಿನೇ ಗಾನ ಸೀಖ, ಹಾಡನ್ನು ಹಾಡುವುದು ಕೊಳಲು ಕಲಿಯಿತು. ಮಿಠ್ ಮಿಠಕರ್ ವಾರಿಧರೋನೆ, ಮಿಠ್ನ ಯಾನಿ ನಾಶವಾಗುವುದು. ಏನ್ ಮಾಡ್ತವೆ ವಾರಿಧರ ಅಂದ್ರೆ ಬರ್ದಿದ್ದೀನಿ ನಾನು, ಮೋಡಗಳು ಅಂತ ಗೊತ್ತಾನೆ. ಮೋಡಗಳು ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ ಒಂದಕ್ಕೊಂದು ಘರ್ಷಣೆಯಾಗಿ ಅಪ್ಪಳಿಸಿ, ಹೌದಾ, ನಾವು ಆ ಟೈಮಲ್ಲಿ ನೋಡ್ತೀವಿ ಇವತ್ತು ಮಳೆ ಬರುತ್ತೇನೋ ಅಂತ ಚಿಕ್ಕ ಮಕ್ಕಳು ಹೇಳ್ತಾರೆ. ಯಾಕೆ ಹೇಳಿ, ಮೋಡಗಳು ವೇಗವಾಗಿ ಒಂದಕ್ಕೊಂದು ಅಪ್ಪಳಿಸಿ ಅದೇನಾಗುತ್ತೆ, ಘರ್ಷಣೆಯಾಗಿ ಒಂದು ಹೀಟ್, ಶಾಖದ ಬಿಸಿಯ ವಾತಾವರಣ ನಮಗೆ ತಟ್ಟುತ್ತಾ ಇರುತ್ತೆ, ತಂಪು ಕಡಿಮೆ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಘರ್ಷಣೆಗೊಂಡು ಅವು ಕೂಡ ಗಾಳಿಯಲ್ಲಿ ಬೆರೆತು ಏನಾಗುತ್ತೆ, ಮಳೆಯಾಗಿ ಹನಿ ಹನಿಯಾಗಿ ಕೆಳಗೆ ಇಳಿಯುತ್ತೆ. ಮಿಠ್ ಮಿಠಕರ್ ವಾರಿಧರೋನೆ ಪಾನಿ ಬರ್ಸಾನ ಸೀಖ, ಈ ಮೋಡಗಳು ಒಂದಕ್ಕೊಂದು ಅಪ್ಪಳಿಸಿ ಉಜ್ಜಿ ಏನ್ ಮಾಡ್ತವೆ, ಮಳೆಯನ್ನ ಬರ್ಸೋದನ್ನ ಕಲಿತು. ಹಾಗೆ ಮಳೆ ನಮ್ಗೆ ಬರೋದಿಲ್ಲ. ನಾವೊಂದು ಸಣ್ಣವರಿರುವಾಗ ಒಂದು ಪದ್ಯವನ್ನ ಹೇಳ್ತಾ ಇದ್ವಿ. ಏನ್ ಗೊತ್ತಾ, ಮಳೆ ಬರೋದು ಹೇಗೆ ಅಂತ ವಿಜ್ಞಾನದಲ್ಲೇ ಬೇರೆ ಹೇಳ್ತೀವಿ, ನಮ್ಮ ಭಾಷೆಯಲ್ಲೇ ಬೇರೆ ರೀತಿಯಲ್ಲಿ ನಾವು ಅರ್ಥ ಮಾಡಿಸ್ತೀವಿ. ಗಾಳಿ ಗುಡುಗು ಮಿಂಚಿನಿಂದ ಮೋಡ ಕವಿದಿದೆ, ಮೋಡ ಕವಿದು ಮಳೆಯಾಗಿ ಹನಿಯಾಗಿ ಮಳೆಯು ಬರುತ್ತದೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಇಲ್ಲಿ ಈ ತರಹದ ಪದ್ಯವನ್ನ ನೋಡ್ತಾ ಹೋಗ್ತೀವಿ. ಹಾಗೇನೆ ಮೋಡಗಳು ಸಹ ಒಂದಕ್ಕೊಂದು ಘರ್ಷಣೆಗೊಳಗಾಗಿನೇ ಮಳೆಯನ್ನ ಬರೆಸ್ತವೆ. ಪಾನಿ ಬರ್ಸಾನ ಸಿಖ ತರು ಗಿರಿ ವರ್ಷೆ ಗಿರ್ಕರ್, ತರು ಎನಿ ಮರಗಳು, ವೃಕ್ಷಗಳು, ಗಿರಿ ವರ್ಷೆ ಅಂದ್ರೆ ಪರ್ವತ, ಗಿರಿ ಅಂದ್ರೆ ಪರ್ವತ, ಬೆಟ್ಟ ಗುಡ್ಡಗಳಲ್ಲಿ ಎಲ್ಲ ಆಸ್ಕೊಂಡು ಏನ್ ಮಾಡ್ತವೆ, ನದಿಗಳು ಈಜಿಕೊಂಡು ಸರಾಗವಾಗಿ ನೇರವಾಗಿ ಹರಿತವೆ. ಮೊದಲು ಗುಡ್ಡಗಾಡಿನಿಂದಾನೇ ದಬ್ಬಂತ ಇಳಿಯುತ್ತೆ. ನೀವು ನೋಡಿದ್ದೀರಾ ಎಲ್ಲಿ, ಶರಾವತಿ ನಮ್ಮ ಇದರಲ್ಲಿ ಜೋಗ್ ಫಾಲ್ಸ್ ಅಲ್ಲಿ ನೋಡ್ತೀರಾ, ನೀರು ಎಷ್ಟು ಆಳವಾಗಿ ಇಳಿಯುತ್ತೆ, ನೋಡೋದಕ್ಕೆ ಎಷ್ಟು ಸುಂದರ. ಆದ್ರೆ ಅದು ಎಷ್ಟು ಕಷ್ಟಪಟ್ಟು ಕೆಳಗಡೆ ಧುಮುಕಿ ನದಿಯಾಗಿ ಹರಿದು ಮುಂದೆ ಹೋಗುತ್ತೆ. ಹಾಗಾಗಿ ಯಾವುದೂ ಸಹ ಸುಲಭವಾಗಿರಲ್ಲ. ನೀವು ಕೊಟ್ಟಿದ್ದಾರೆ ನಿಮ್ಗೆ ಜೋಗದ ಜಲಪಾತ ದೃಶ್ಯವನ್ನೇ ನಿಮ್ಗೆ ತೋರಿಸಿದ್ದಾರೆ. ಎಂಥ ಗುಡ್ಡಗಾಡುಗಳಲ್ಲಿ ಹತ್ತಿ ಇಳಿದು ನದಿ ಹರಿಯುತ್ತೆ, ನದಿಯಾಗಿ ನೀರು ಹರಿಯುತ್ತೆ. ಹಾಗಾದ್ರೆ ಯಾವುದೂ ಕೆಲಸ ಕೂಡ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವು ಸಹ ಘರ್ಷಣೆಗೆ ಒಳಗಾಗಿ, ತೊಂದರೆಗಳಿಗೆ ಒಳಗಾಗಿ, ಆಮೇಲೆ ಎಲ್ಲವನ್ನು ಎದುರಿಸಿ ತನ್ನ ಜೀವನವನ್ನ ನಡೆಸ್ತಾ ಇದೆ. ಹಾಗಾದ್ರೆ ನಾವು ಕೂಡ ಹಾಗೆ ಅಲ್ವಾ ಮಕ್ಕಳೇ? ಹಾಗೇನೆ ನದಿಯೋನೆ ಬೆಹನಾ ಸೀಕ, ಇಲ್ಲಿ ಬಹನಾ ಅಂತ ಬರೆದಿದೆ, ನೀವು ಉಚ್ಚಾರಣೆ ಬೆಹನಾ ಅಂತ ಮಾಡಬೇಕು. ಹರಿಯುವುದು, ಗುಡ್ಡಗಾಡುಗಳಲ್ಲಿ ಸುತ್ತಿ ಅಪ್ಪಳಿಸಿ ಕೆಳಗಿಳಿದು ಮೇಲ್ ಹತ್ತಿ ನದಿ ಹರ್ಕೊಂಡು ಮುಂದಕ್ಕೆ ಸಾಗುತ್ತೆ. ಯಾವುದೂ ಕೂಡ ಸುಲಭವಾದ ರೀತಿಯಲ್ಲಿ ಏನೂ ಸಿಗೋದಿಲ್ಲ. ಬದಲಾಗಿ ನಾವು ಕಷ್ಟಪಟ್ಟು ಶ್ರಮ ವಹಿಸಿ ನಮ್ಮ ಶ್ರಮದ ಬೆವರನ್ನ ಹನಿಯಿಂದ ತಾನೇ ನಾವು ಮುಂದಿನ ಜೀವನ ಸುಖಮಯವಾಗಿಸಲು ಸಾಧ್ಯ. ಒಬ್ಬ ರೈತ ನಾವು ನೋಡ್ತೀವಿ, ಹೊಲ ಇದೆ, ತುಂಬಾ 100 ಎಕರೆ ಹೊಲ ಇದೆ, ನನ್ನ ಹೊಲ ಇದೆ, ನಾನು ಶ್ರೀಮಂತ ಅಂತ ಅವನು ಕೈಕಾಲು ಮೇಲೆ ಹಾಕೊಂಡು ಚಾಚ್ಕೊಂಡು ಚೇರ್ ಮೇಲೆ ಕುತ್ಕೊಂಡ್ರೆ ಆರಾಮಾಗಿ ಅವನು ಶ್ರೀಮಂತನಾಗಲು ಸಾಧ್ಯವೇ ಇಲ್ಲ. ಬೆವರ ಹನಿಯನ್ನ ಆ ಭೂಮಿಯ ಮೇಲೆ ಬಸಿದಾಗಲೇ ಮಾತ್ರ ಅವನಿಗೆ ಆ ಒಂದು ಬೆಳೆಯ ಫಸಲು ಅವನ ಕೈಗೆ ಸೇರಿ ಅವನು ಒಬ್ಬ ರೈತ ಅಂತ ಅನಿಸ್ಕೊಳ್ಳೋದು. ಹಾಗೇನೆ ಮಕ್ಕಳು, ನೀವು ಸಹ ಶಿಕ್ಷಣದಲ್ಲಿ ಒಂದು ಕುತ್ಕೊಂಡು ಎದ್ದು ಹೋದ್ರೆ ಏನು ಕೆಲಸ ಆಗಲ್ಲ. ಅದಕ್ಕೆ ತಕ್ಕ ಪರಿಶ್ರಮವನ್ನು ಹಾಕಿ ಪ್ರಯತ್ನಿಸಿದರೆ ಎಲ್ಲರೂ ಕೂಡ ಯಶಸ್ಸನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ನಿಮಗೆ ಪದ್ಯ ಅರ್ಥವನ್ನ ಕೊಡುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಕೆಲವೊಂದು ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದಾರೆ. ಏಕವಾಕ್ಯಕ್ಕೆ ಉತ್ತರ, ಶಿಶುನೇ ರೋ ರೋಕರ್ ಕ್ಯಾ ಸೀಖಾ ಅಂತ. ಶಿಶುನೇ ರೋ ರೋಕರ್ ಕ್ಯಾ ಸೀಖಾ. ರೋನ ಅಂತಂದ್ರೆ ಏನಂತ ಹೇಳಿದ್ದೆ ನಾನು, ಅಳುವುದು ಅಂತ ಹೇಳಿದೆ. ರೋಕರ್ ಅಂತ ಹೇಳಿದ್ರೆ ಹತ್ತು ಏನನ್ನ ಕಲಿತು ಮಗು. ನೀವೇನ್ ಹೇಳ್ತೀರಲ್ವಾ ಉತ್ತರ, ಏನ್ ಕಲಿತು ಹತ್ತು ಮಗು? ರೋ ರೋಕರ್ ಹಸನಾ ಸೀಖಾ. ಹೌದಾ? ನಗುವುದನ್ನ ಕಲಿಯಿತು. ನೀವು ಅಲ್ಲಿ ಮುಂದೆ ಸೇರಿಸ್ಕೋಬೇಕು. ಶಿಶುನೇ ರೋ ರೋಕರ್ ಕ್ಯಾ ಅನ್ನೋದನ್ನ ತೆಗಿಬೇಕು. ಅಲ್ಲಿ
हंसना सीखा ಅನ್ನೋದನ್ನ ನೀವು ಬರೀಬೇಕು. ಶಿಶು ने लघु होकर क्या सीखा? ಚಿಕ್ಕದಾಗಿರುವುದು ಮತ್ತೆ ಮುಂದೆ ಹೇಗೆ ಕಲಿತು ದೊಡ್ಡದಾಗಲು? ಲಘು ಹೋಕರ್ बढ़ना सीखा, ಬೆಳೆಯಲು ಶುರುವಾಯಿತು ಚಿಕ್ಕದಾಗಿರೋದು. ಶಿಶು ने चलना कैसे सीखा? चलना ಅಂದ್ರೆ ನಡೆಯುವುದು. गिर गिर कर, बिद्दू बिद्दू ಎದ್ದು ನಡೆಯೋದನ್ನ ಕಲಿತು. ಈ ತರಹದ छोटे छोटे प्रश्न आए हैं, उनका उत्तर आप लिख लीजिए. उसके बाद 2-3 वाक्यों में उत्तर लिखिए है. शिशु ने दुनिया में आकर पहले क्या क्या सीखा? ಭೂಮಿಯ ಮೇಲೆ ಬಂದು ಮಗು ಏನೇನು ಕಲ್ತಿದೆ? ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಿಮಗೆ ಸಿಗುತ್ತೆ ಸ್ಟಾಂಜಾದಲ್ಲಿ. ಶಿಶುನೆ ದುನಿಯಾ ಮೇ ಆಕರ್ ರೋ ರೋಕರ್ ಹಸ್ನಾ ಸೀಖಾ ಹೈ. ಹೈ ಹಾಕ್ತಾ ಹೋದ್ರೆ ಸಾಕು, ಒಂದು ವಾಕ್ಯ ಆಗುತ್ತೆ. ಅಲ್ಲಿ ಪದ್ಯದ ಬದಲಾಗಿ ವಾಕ್ಯದ ರೂಪದಲ್ಲಿ ಉತ್ತರವನ್ನ ಬರೀಬಹುದು. ಈ 4 ಸಾಲುಗಳಿಗೆ ನೀವು ಆ ರೀತಿಯಾಗಿ ಉತ್ತರವನ್ನ ಬರೀಬೇಕು. ನೆಕ್ಸ್ಟ್ ತರಗತಿಯಲ್ಲಿ ನಾನು ಅದನ್ನ ಸರಳವಾಗಿ ನಿಮಗೆ ಹೇಳ್ತೀನಿ. ಅನುರೂಪ ಶಬ್ದ ಲಿಖಿ ಅಂತ ಕೊಟ್ಟಿದ್ದಾರೆ. ಚಂಗ್ ಅಂತ ಹೇಳಿದ್ರೆ ಚಡನ ಅಂತೆ, ವಾರಿಧರ್ ಅಂತ ಏನಂದ್ರೆ ಮಿಠ್ನ ಅಂತ ನೀವು ಬರಿಬೇಕಾಗುತ್ತೆ. ಸರಿ ಮಕ್ಕಳೇ, ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ.